ಇಂದು ಆ ದಿನದ ನಂತರ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಒಮ್ಮೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಾವು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಹಾಗಾದರೆ ನಾವು ಈ ಲೋಕವನ್ನು ಬಿಟ್ಟು ಹೋದ ನಂತರ ಏನಾಗುತ್ತದೆ? ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಆ ದಿನದ ನಂತರ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ ಎಂದು ದೇವರು ಹೇಳುತ್ತಾರೆ. ಇದು ಸತ್ಯವೇದದ ಪ್ರಮುಖ ಬೋಧನೆ ಅಲ್ಲವೇ? ಆದ್ದರಿಂದ ನಾವು ಇಂದಿನ ಜೀವನವನ್ನು ಎಂದಿಗೂ ಅರ್ಥಹೀನವಾಗಿ ಮತ್ತು ಅಸಡ್ಡೆಯಿಂದ ಬದುಕಬಾರದು. ಪ್ರತಿಯೊಬ್ಬರೂ ಕೊನೆಯಲ್ಲಿ ಏನನ್ನು ಹೊಂದಿದ್ದಾರೆ? ಆ ದಿನದ ನಂತರ ಎಲ್ಲರಿಗೂ ಜೀವನವಿದೆ. ಶ್ರೀಮಂತರಾಗಲಿ ಬಡವರಾಗಲಿ, ಬಲಶಾಲಿಯಾಗಲಿ ಸಾಮಾನ್ಯ ವ್ಯಕ್ತಿಯಾಗಲಿ, ಪ್ರತಿಯೊಬ್ಬರ ಭವಿಷ್ಯ ನಿರ್ಧಾರವಾಗುವ ದಿನ ಖಂಡಿತ ಬರುತ್ತದೆ ಅಲ್ಲವೇ? ಹೀಗೆ ಕ್ರೂರ ವ್ಯಕ್ತಿಗಳು, ಹಿಂಸೆಗೊಳಗಾದವರು, ಪ್ರಸಿದ್ಧ ವ್ಯಕ್ತಿಗಳು ಅಥವಾ ಸಾಮಾನ್ಯ ವ್ಯಕ್ತಿಗಳು ಪ್ರತಿಯೊಬ್ಬರೂ ಲೋಕವನ್ನು ಬಿಟ್ಟು ಹೋಗುತ್ತಾರೆ. ಎಷ್ಟಾದರೂ ಇದು ಅಂತ್ಯವಲ್ಲ. ಆ ದಿನದ ನಂತರದ ಪರಿಸ್ಥಿತಿಯೇ ಮುಖ್ಯವಾಗಿದೆ. ಹಾಗಾದರೆ ಆ ದಿನದ ನಂತರ ನಮ್ಮ ಜೀವನವನ್ನು ಯಾವುದು ನಿರ್ಧರಿಸುತ್ತದೆ? ಈ ಭೂಮಿಯ ಮೇಲೆ ಜೀವಿಸುವಾಗ ನಾವು ಹೇಳುವ, ಯೋಚಿಸುವ ಮತ್ತು ವರ್ತಿಸುವ ಎಲ್ಲವೂ ಆ ದಿನದ ನಂತರ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಸತ್ಯವೇದದ ಈ ಬೋಧನೆಯನ್ನು ಗಮನಿಸಿದರೆ ನಾವು ಎಂದಿಗೂ ನಮ್ಮ ಜೀವನವನ್ನು ವ್ಯರ್ಥ ಮಾಡಬಾರದು. ಇಬ್ರಿಯರಿಗೆ ಅಧ್ಯಾಯ 9 ವಚನ 27 ನೋಡೋಣ. ಅಧ್ಯಾಯ 9 ವಚನ 27. ಒಂದೇ ಸಾರಿ ಸಾಯುವುದು, ಆಮೇಲೆ ಆ ದಿನದ ನಂತರ ಏನಾಗುತ್ತದೆ? ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ. ಇಂಗ್ಲಿಷ್ ಸತ್ಯವೇದದಲ್ಲಿ ಇದನ್ನು ನ್ಯಾಯತೀರ್ಪು ಎಂದು ಬರೆಯಲಾಗಿದೆ. ಇದು ನ್ಯಾಯತೀರ್ಪು ಎಂದು ಉಲ್ಲೇಖಿಸುವುದರಿಂದ ನ್ಯಾಯಾಲಯವು ನೀಡಿದ ತೀರ್ಪಿನ ಬಗ್ಗೆ ಯೋಚಿಸೋಣ. ಕೆಲವರು ನರಕಕ್ಕೆ ಹೋಗುತ್ತಾರೆ ಮತ್ತು ಕೆಲವರು ಪರಲೋಕಕ್ಕೆ ಹೋಗುತ್ತಾರೆ. ಕೆಲವರು ಉರಿಯುತ್ತಿರುವ ಬೆಂಕಿಯ ಕೆರೆಯಲ್ಲಿ ಶಾಶ್ವತವಾಗಿ ಯಾತನೆ ಪಡುವರು ಮತ್ತು ಕೆಲವರು ನಿತ್ಯಜೀವ ಮತ್ತು ಸಂತೋಷವನ್ನು ಅನುಭವಿಸುವರು. ಇದನ್ನು ಆ ದಿನದ ನಂತರ ನಿರ್ಧರಿಸಲಾಗುವುದು. ನಾವು ಮಾತನಾಡುವ, ಯೋಚಿಸುವ ಮತ್ತು ಮಾಡುವ ಎಲ್ಲವೂ ಸಂಗ್ರಹಗೊಳ್ಳುತ್ತದೆ. ಪ್ರಕಟಣೆಯಲ್ಲಿ ನಾವು ಮಾಡಿದ ಕೃತ್ಯಗಳ ಪ್ರಕಾರ ದೇವರು ಏನು ಮಾಡುವರು? ಅವರು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡುವರು. ಆ ದಿನದ ನಂತರ ಏನಾಗುತ್ತದೆ ಎಂಬುದರ ಕುರಿತು ನಾವು ಮೊದಲು ಯೇಸುವಿನ ಬೋಧನೆಗಳನ್ನು ಪರೀಕ್ಷಿಸೋಣ ಮತ್ತು ಇಂದಿನಿಂದ ನಾವು ಯಾವ ರೀತಿಯ ಜೀವನಕ್ಕೆ ಸಿದ್ಧರಾಗಬೇಕು ಎಂದು ನಮ್ಮನ್ನೇ ಕೇಳಿಕೊಳ್ಳೋಣ. ಆ ದಿನದ ನಂತರ ಏನಾಗುತ್ತದೆ ಎಂಬುದಕ್ಕೆ ನಾವು ಸಿದ್ಧಪಡಿಸಬೇಕು. ಮತ್ತಾಯನು ಅಧ್ಯಾಯ 7 ನೋಡೋಣ. ಮತ್ತಾಯನು ಅಧ್ಯಾಯ 7 ವಚನ 21 ಯೇಸು ಹೀಗೆ ಹೇಳುತ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಆ ದಿನದ ನಂತರ ನಾವು ಎಲ್ಲಿಗೆ ಹೋಗಬೇಕು? ಪರಲೋಕ ರಾಜ್ಯ. ಇಲ್ಲಿ ಯೇಸು ಹೀಗೆ ಹೇಳುತ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಹಾಗಾದರೆ ದೇವರ ಚಿತ್ತದಂತೆ ನಡೆಯುವುದೇ ನಿತ್ಯ ಪರಲೋಕ ರಾಜ್ಯಕ್ಕೆ ಸಿದ್ಧವಾಗುವ ಮಾರ್ಗವೆಂದು ನಾವು ಹೇಳಬಹುದಲ್ಲವೇ? ವಚನ 22. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು.
ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಯಾರು? ದೇವರ ನಿಯಮವನ್ನು ಕೈಗೊಳ್ಳದವರು ಧರ್ಮವನ್ನು ಮೀರಿ ನಡೆಯುವವರಾಗಿದ್ದಾರೆ. ಈ ಕಾರಣದಿಂದಲೇ ಇನ್ನೊಂದು ಆವೃತ್ತಿಯಲ್ಲಿ ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬರೆಯಲಾಗಿದೆ. ಜನರು ದೇವರ ನ್ಯಾಯತೀರ್ಪಿನ ಸಿಂಹಾಸನದ ಮುಂದೆ ನಿಂತಾಗ ದೇವರು, ನೀವು ಭೂಮಿಯ ಮೇಲೆ ಏನು ಮಾಡಿದ್ದೀರಿ ಎಂದು ಕೇಳುತ್ತಾರೆ. ಕೆಲವರು, ಸ್ವಾಮಿ, ಸ್ವಾಮಿ, ನಾನು ನಿಮ್ಮ ಹೆಸರಿನಲ್ಲಿ ಬೋಧಿಸಿ ದೆವ್ವಗಳನ್ನು ಬಿಡಿಸಿದೆನು, ನಾನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದ್ದೇನೆ ಎಂದು ಹೇಳುವರು. ನೀವು ಇನ್ನೇನು ಮಾಡಿದ್ದೀರಿ? ನಾನು ಭಾನುವಾರದ ಆರಾಧನೆ ಮಾಡಿ, ಶಿಲುಬೆಯನ್ನು ಆರಾಧಿಸಿ, ಕ್ರಿಸ್ಮಸ್ ಆಚರಿಸಿದೆ. ಈ ರೀತಿಯಾಗಿ ಅವರು ತಮ್ಮ ನಂಬಿಕೆಯ ಎಲ್ಲಾ ಕೃತ್ಯಗಳನ್ನು ಹೇಳಿಕೊಂಡಾಗ ದೇವರು ತೀರ್ಪು ನೀಡುತ್ತಾರೆ. ಅದು ಅಧರ್ಮವೋ ಅಥವಾ ದೇವರ ಚಿತ್ತವೋ ಎಂಬುದರ ಮೇಲೆ ಅವಲಂಬಿತವಾಗಿ ದೇವರು ಅವರನ್ನು ತೀರ್ಪು ಮಾಡಿ ಅಧರ್ಮವನ್ನು ಆಚರಿಸುವ ಎಲ್ಲರನ್ನೂ ಹೊರಹಾಕುತ್ತಾರೆ. ದೇವರ ಚಿತ್ತದಲ್ಲಿ ದೇವರ ಹಬ್ಬಗಳು, ದೀಕ್ಷಾಸ್ನಾನ, ಮುಸುಕಿನ ನಿಯಮಗಳು ಮತ್ತು ಹೊಸ ಒಡಂಬಡಿಕೆಯ ಇತರ ಅನೇಕ ಬೋಧನೆಗಳು ಇವೆ. ಇವುಗಳಲ್ಲಿ ನಾವು ಪರಲೋಕದ ತಾಯಿಯನ್ನು ನಂಬಬೇಕು ಎಂಬ ಬೋಧನೆಯನ್ನು ಪರಿಶೀಲಿಸೋಣ. ಇಂದು ನಮ್ಮ ಸುತ್ತಲೂ ಅನೇಕ ಸಭೆಗಳಿವೆ. ನಾವು ಸುತ್ತಲೂ ನೋಡಿದರೆ ಅನೇಕ ಜನರು ದೇವರನ್ನು ನಂಬುವುದಾಗಿ ಹೇಳಿಕೊಳ್ಳುತ್ತಾರೆ. ಎಷ್ಟಾದರೂ ಪವಿತ್ರಾತ್ಮನ ಕಡೆ ಕಾಲದಲ್ಲಿ ನಾವು ಯಾರನ್ನು ನಂಬಬೇಕು? ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವರು ಸಂಪೂರ್ಣವಾಗಿ ನೀವು ತಾಯಿ ದೇವರನ್ನು ನಂಬಬೇಕು ಎಂದು ವಿವರಿಸುತ್ತಾ, ತಂದೆ ದೇವರು ಮತ್ತು ತಾಯಿ ದೇವರಲ್ಲಿ ನಂಬಿಕೆಯನ್ನು ಹೊಂದುವುದು ದೇವರ ಚಿತ್ತವಾಗಿದೆ ಎಂದು ವಿವರಿಸುತ್ತಾರೆ. ಎಷ್ಟಾದರೂ ನಾವು ಸ್ವಾಮಿ, ಸ್ವಾಮಿ ಎಂದು ಹೇಳುತ್ತಿದ್ದರೂ ನಾವು ಅವರ ಚಿತ್ತವನ್ನು ಮಾಡದಿದ್ದರೆ ರಕ್ಷಣೆ ಹೊಂದಬಹುದೇ? ಆ ದಿನದ ನಂತರ ನಾವು ಈ ಭೂಮಿಯ ಮೇಲೆ ನಮ್ಮ ನಂಬಿಕೆಯನ್ನು ಹೇಗೆ ಅಭ್ಯಾಸಕ್ಕೆ ಹಾಕಿದ್ದೇವೆ ಎಂಬುದರ ಆಧಾರದ ಮೇಲೆ ನಾವು ಪರಲೋಕ ಅಥವಾ ನರಕಕ್ಕೆ ಹೋಗುತ್ತೇವೆಯೇ ಎಂಬುದನ್ನು ದೇವರು ನಿರ್ಧರಿಸುತ್ತಾರೆ. ಸ್ವಾಮಿ, ಸ್ವಾಮಿ ಎಂದು ಹೇಳುವವರು ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲವಾದ್ದರಿಂದ ದೇವರನ್ನು ನಂಬದವರು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಅಗತ್ಯವಿಲ್ಲ. ಆದ್ದರಿಂದ ತಂದೆ ದೇವರು ಮತ್ತು ತಾಯಿ ದೇವರಲ್ಲಿ ಸರಿಯಾದ ನಂಬಿಕೆಯ ಮೂಲಕ ನಾವು ಇಡೀ ಮನುಕುಲವನ್ನು ಪರಲೋಕ ರಾಜ್ಯದಲ್ಲಿ ಆತ್ಮರಕ್ಷಣೆಗೆ ಮುನ್ನಡೆಸಬೇಕಲ್ಲವೇ? ಇದಲ್ಲದೆ ನಮ್ಮ ನೆರೆಹೊರೆಯವರಿಗೂ ಪ್ರೀತಿಯಿಂದ ಸತ್ಯದ ಕಡೆಗೆ ಮಾರ್ಗದರ್ಶಿಸಬೇಕಲ್ಲವೇ? ಇಂದು ಲೋಕದ ಸಭೆಗಳು ತಂದೆ ದೇವರಲ್ಲಿನ ನಂಬಿಕೆಗೆ ಮಾತ್ರ ಒತ್ತು ನೀಡುತ್ತವೆ. ಎಷ್ಟಾದರೂ ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬಿದಾಗ ಸಂಪೂರ್ಣ ನಂಬಿಕೆಯನ್ನು ತಲುಪಬಹುದು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಗಲಾತ್ಯದವರಿಗೆ ಅಧ್ಯಾಯ 4 ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ಹೀಗೆಂದು ಬರೆಯಲಾಗಿದೆ, ಆದರೆ ಮೆಲನ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ಯಾರು? ನಮಗೆ ತಾಯಿ. ನಮಗೆ ತಾಯಿ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆಯಲ್ಲವೇ? ವಚನ 27, ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವವೇದನೆಯಿಲ್ಲದವಳೆ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೆಯಲ್ಲ. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ. ಯಾರು? ನಾವು ಯಾರ ಮಕ್ಕಳು? ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ. ಗಲಾತ್ಯದವರಿಗೆ ಅಧ್ಯಾಯ 4ರಲ್ಲಿರುವ ಸ್ವತಂತ್ರ ಸ್ತ್ರೀ ಯಾರನ್ನು ಸೂಚಿಸುತ್ತಾರೆ? ಯೆರೂಸಲೇಮ್ ನಮ್ಮ ತಾಯಿ ಎಂದು ಸತ್ಯವೇದವು ನಮಗೆ ನೆನಪಿಸುತ್ತದೆ. ವಾಗ್ದಾನವನ್ನು ಸ್ವೀಕರಿಸಿದ ದೇವಜನರನ್ನು ಸ್ತ್ರೀಯ ಮಕ್ಕಳು ಎಂದು ಕರೆಯಲಾಗುತ್ತದೆ. ಸತ್ಯವೇದದ 66 ಪುಸ್ತಕಗಳ ಮೂಲಕ ದೇವರು ನಮಗೆ ನಾವು ತಾಯಿ ದೇವರನ್ನು ಹೊಂದಿದ್ದೇವೆ ಎಂದು ದೇವರು ಸ್ಪಷ್ಟವಾಗಿ ಕಲಿಸುತ್ತಾರೆ.
ಇದು ಸತ್ಯವೇದದಲ್ಲಿರುವ ಇದೊಂದೇ ಸಾಕ್ಷಿಯಲ್ಲ. ನಾವು ಆದಿಕಾಂಡ ಅಧ್ಯಾಯ 1 ತೆಗೆಯೋಣ. ಇಲ್ಲಿ ದೇವರ ಚಿತ್ತ ಏನೆಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಾಗ ಆ ದಿನದ ನಂತರ ನಾವು ಪರಲೋಕ ರಾಜ್ಯದ ದೇವರ ವಾಗ್ದಾನದಲ್ಲಿ ಪಾಲ್ಗೊಳ್ಳಬಹುದು. ಆದಿಕಾಂಡ ಅಧ್ಯಾಯ 1 ವಚನ 26 ನೋಡೋಣ. ಅಧ್ಯಾಯ 1 ವಚನ 26. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಮನುಕುಲವನ್ನು ಸೃಷ್ಟಿಸಿದ ದೇವರು, ನಾವು ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಆದ್ದರಿಂದ ಮನುಕುಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ದೇವರು ಒಬ್ಬರಲ್ಲ. ವಚನ 27 ತೆಗೆಯುತ್ತಾ ನಮ್ಮ ಎಂಬ ವರ್ಗದಲ್ಲಿ ದೇವರ ಯಾವ ಸ್ವರೂಪವು ಅಸ್ತಿತ್ವದಲ್ಲಿದೆ ಎಂಬುದನ್ನು ಕಂಡುಹಿಡಿಯೋಣ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರು ತನ್ನ ಸ್ವರೂಪದಲ್ಲಿ ಮನುಕುಲವನ್ನು ಸೃಷ್ಟಿಸಿದ್ದರಿಂದ ಇದರರ್ಥ ಅವರು ತನ್ನ ಸ್ವರೂಪವನ್ನು ನಕಲಿಸಿದ್ದಾರೆ ಎಂದಾಗಿದೆ, ಅಲ್ಲವೇ? ದೇವಸ್ವರೂಪದ ಪ್ರತಿರೂಪವನ್ನು ಮಾಡಿದ ನಂತರ ಯಾರು ಸೃಷ್ಟಿಸಲ್ಪಟ್ಟರು? ಗಂಡು ಮತ್ತು ಹೆಣ್ಣು ಸೃಷ್ಟಿಸಲ್ಪಟ್ಟರು. ದೇವರು ತನ್ನನ್ನು ಹೇಗೆ ವ್ಯಕ್ತಪಡಿಸಿದರು? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಸ್ವತಃ ಅವರೇ ಮನುಕುಲವನ್ನು ಉಂಟುಮಾಡಲಿಲ್ಲ. ಒಬ್ಬರೇ ದೇವರು ಮನುಕುಲವನ್ನು ಸೃಷ್ಟಿಸಿದರೆ ಅವರು ಹೇಗೆ ವ್ಯಕ್ತಪಡಿಸಬೇಕು? ನಾನು ಮನುಷ್ಯನನ್ನು ಸೃಷ್ಟಿಸುತ್ತೇನೆ. ಅವರು ಈ ಹೇಳಿಕೆಯನ್ನು ಬಳಸಬೇಕು. ಎಷ್ಟಾದರೂ ವಚನ 26ರಲ್ಲಿ ದೇವರು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಹೀಗೆ ಮಾಡುತ್ತಾ ಗಂಡು ಮತ್ತು ಹೆಣ್ಣನ್ನು ಉಂಟುಮಾಡಿದರು. ಗಂಡು ಸ್ವರೂಪದ ದೇವರನ್ನು ನಾವು ಏನೆಂದು ಕರೆಯುತ್ತೇವೆ? ನಾವು ಅವರನ್ನು ತಂದೆ ದೇವರೆಂದು ಕರೆಯುತ್ತೇವೆ. ಹಾಗಾದರೆ ಸ್ವಾಭಾವಿಕವಾಗಿ ನಾವು ಸ್ತ್ರೀ ಸ್ವರೂಪದ ದೇವರನ್ನು ಏನೆಂದು ಕರೆಯಬೇಕು? ಖಂಡಿತವಾಗಿ ನಾವು ಅವರನ್ನು ತಾಯಿ ದೇವರೆಂದು ಕರೆಯಬೇಕು. ಆದಿಕಾಂಡ ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಆದರೆ ಇಂದು ಲೋಕದ ಎಲ್ಲಾ ಸಭೆಗಳು ತಂದೆ ದೇವರು ಮಾತ್ರ ಇದ್ದಾರೆ, ತಾಯಿ ದೇವರಿಲ್ಲ ಎಂದು ಹೇಳುತ್ತವೆ. ಹಾಗಾದರೆ ಅವರ ಸತ್ಯವೇದದಲ್ಲಿರುವ ಆದಿಕಾಂಡ 1ನೇ ಅಧ್ಯಾಯವು ನಮ್ಮ ಸತ್ಯವೇದಕ್ಕಿಂತ ಭಿನ್ನವಾಗಿದೆಯೇ? ಅದು ಒಂದೇ ಇದೆ. ನೀವು ಯಾವ ಸತ್ಯವೇದವನ್ನು ನೋಡಿದರೂ ಅದೇ ರೀತಿ ದಾಖಲಾಗಿದೆ. ಆದಾಗ್ಯೂ ಅವರು ದೇವರು ಒಬ್ಬರೇ ಎಂದು ಹೇಳುತ್ತಾ ಒಬ್ಬರೇ ದೇವರನ್ನು ಮಾತ್ರ ಆರಾಧಿಸುತ್ತಾರೆ. ದೇವರು ಒಬ್ಬರೇ ಎಂದು ಹೇಳಲು ಅವರು ಹೆಚ್ಚಾಗಿ ಬಳಸುವ ವಚನವು ಎಫೆಸದವರಿಗೆ ಅಧ್ಯಾಯ 4 ಆಗಿದೆ. ಎಫೆಸದವರಿಗೆ ಅಧ್ಯಾಯ 4 ವಚನ 5 ನೋಡೋಣ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಮತ್ತು ಎಷ್ಟು ದೇವರಿದ್ದಾರೆ? ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನದೀಕ್ಷೆ ಒಂದೇ. ಇದನ್ನು ಮಾತ್ರ ಓದಿದರೆ ದೇವರು ಒಬ್ಬರೇ ಎಂದು ತೋರುತ್ತದೆ. ಎಷ್ಟಾದರೂ ನಂತರ ಏನೆಂದು ಬರೆಯಲಾಗಿದೆ? ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ನಮ್ಮ ತಂದೆಯಾಗಿ ನಾವು ಎಷ್ಟು ದೇವರನ್ನು ಹೊಂದಿದ್ದೇವೆ? ಒಬ್ಬರೇ. ನಮ್ಮ ತಂದೆಯಾಗಿ ಒಬ್ಬರೇ ದೇವರು, ಆದರೆ ತಂದೆ ದೇವರನ್ನು ಹೊರತುಪಡಿಸಿ ಬೇರೆ ಯಾರು ಇದ್ದಾರೆ? ಆದಿಕಾಂಡ ಅಧ್ಯಾಯ 1 ವಚನ 26ರ ಪ್ರಕಾರ ಹೆಣ್ಣು ಸ್ವರೂಪದ ಮಾದರಿ ಯಾರಾಗಿದ್ದಾರೆ? ಹಾಗಾದರೆ ನಾವು ಆ ಹೆಣ್ಣು ಸ್ವರೂಪದ ದೇವರನ್ನು ತಾಯಿ ದೇವರೆಂದು ಕರೆಯಬೇಕಲ್ಲವೇ? ತಂದೆ ದೇವರು ಮತ್ತು ತಾಯಿ ದೇವರು ಮನುಕುಲಕ್ಕೆ ನಿತ್ಯ ಜೀವವನ್ನು ನೀಡುತ್ತಾರೆ. ಈ ಕಾರಣದಿಂದಲೇ ಆದಿಕಾಂಡ ಅಧ್ಯಾಯ 1ರಿಂದಲೂ ಸತ್ಯವೇದವು ತಂದೆ ದೇವರು ಮತ್ತು ತಾಯಿ ದೇವರಿಂದ ಮನುಕುಲವು ಸೃಷ್ಟಿಯಾಯಿತು ಎಂದು ಸಾಕ್ಷೀಕರಿಸುತ್ತದೆ. ಕೊರಿಯಾದಲ್ಲಿಯೂ ಸಹ ಅನೇಕ ಪಂಗಡಗಳಿವೆ. ಪ್ರೆಸ್ಬಿಟೇರಿಯನ್, ಮೆಥೋಡಿಸ್ಟ್, ಹೋಲಿನೆಸ್, ಬ್ಯಾಪ್ಟಿಸ್ಟ್, ಸೆವೆಂತ್ ಡೇ ಅಡ್ವೆಂಟಿಸ್ಟ್, ಯೆಹೋವನ ಸಾಕ್ಷಿಗಳು, ಯೂನಿಫಿಕೇಶನ್ ಮತ್ತು ಇನ್ನೂ ಅನೇಕ ಪಂಗಡಗಳಿವೆ. ಆದರೆ ಸತ್ಯವೇದವು ಒಂದೇ ಆಗಿದೆ. ಇಂಗ್ಲಿಷ್ ಸತ್ಯವೇದ ಮತ್ತು ಸ್ಪ್ಯಾನಿಷ್ ಸತ್ಯವೇದದಲ್ಲಿ ಇದು ಒಂದೇ ಆಗಿದೆ.
ಎಲ್ಲಾ ಸತ್ಯವೇದಗಳು ಒಂದೇ ರೀತಿಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ನಾವು ಅವುಗಳನ್ನು ಹಾಗೆಯೇ ನಂಬಬೇಕಲ್ಲವೇ? ಗಂಡು ಸ್ವರೂಪವನ್ನು ಹೊಂದಿರುವ ದೇವಸ್ವರೂಪದಲ್ಲಿ ಪುರುಷನನ್ನು ಮತ್ತು ಸ್ತ್ರೀ ಸ್ವರೂಪವನ್ನು ಹೊಂದಿರುವ ದೇವಸ್ವರೂಪದಲ್ಲಿ ಸ್ತ್ರೀಯನ್ನು ಸೃಷ್ಟಿಸಲಿಲ್ಲವೇ? ನಾನು ಮತ್ತು ನಮ್ಮ ಎಂಬ ಪದದ ನಡುವೆ ದೇವರು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಾ? ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು ಮತ್ತು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದರು. ಹಾಗಾದರೆ ದೇವರೊಳಗೆ ಗಂಡು ಸ್ವರೂಪದ ದೇವರು ಮತ್ತು ಹೆಣ್ಣು ಸ್ವರೂಪದ ದೇವರು ಅಸ್ತಿತ್ವದಲ್ಲಿರಬೇಕು. ಗಂಡು ಸ್ವರೂಪದ ದೇವರು ಮತ್ತು ಹೆಣ್ಣು ಸ್ವರೂಪದ ದೇವರು ಒಟ್ಟಿಗೆ ನಮ್ಮನ್ನು ಸೃಷ್ಟಿಸಿದ್ದಾರೆ. ಈ ಕಾರಣದಿಂದಲೇ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು, ಅಲ್ಲವೇ? ಇದರ ಆಧಾರದ ಮೇಲೆ ಮತ್ತಾಯನು ಅಧ್ಯಾಯ 7ರಲ್ಲಿರುವ ಯೇಸುವಿನ ವಾಕ್ಯಗಳನ್ನು ನಾವು ನೆನಪಿಸಿಕೊಳ್ಳೋಣ. ಪರಲೋಕ ರಾಜ್ಯವನ್ನು ಯಾರು ಪ್ರವೇಶಿಸುತ್ತಾರೆ? ದೇವರ ಚಿತ್ತದ ಪ್ರಕಾರ ನಡೆಯುವವನು ಮಾತ್ರ. ಆ ದಿನದ ನಂತರದ ಜೀವನವನ್ನು ಹೀಗೆ ನಿರ್ಧರಿಸಲಾಗುತ್ತದೆ. ಇಂದು ಸಭೆಗಳು ಆದಿಕಾಂಡ ಅಧ್ಯಾಯ 1ರಿಂದಲೇ ಅಂತಹ ತಪ್ಪು ತಿಳುವಳಿಕೆಗಳನ್ನು ಹೊಂದಿರುವುದರಿಂದ ಅವರು ಸತ್ಯವೇದವನ್ನು ಓದಿದ್ದರೂ ಸಹ ಅವರು ಅಸಮಂಜಸವಾದ ಮುಕ್ತಾಯಕ್ಕೆ ಬರುತ್ತಾರೆ. ಇಡೀ ಮನುಕುಲವು ಪರಲೋಕಕ್ಕೆ ಹೋಗಲು ಬಯಸುತ್ತದೆ. ಅಲ್ಲಿಗೆ ಹೋಗಲು ನಾವು ತಂದೆಯ ಚಿತ್ತವನ್ನು ಮಾಡಬೇಕು. ದೇವರ ಚಿತ್ತವು ತಂದೆ ದೇವರಲ್ಲಿ ಮಾತ್ರ ನಂಬಿಕೆಯನ್ನು ಹೊಂದುವುದಲ್ಲ, ಆದರೆ ಯಾರಲ್ಲಿಯೂ ನಂಬಿಕೆಯನ್ನು ಹೊಂದಿರಬೇಕು. ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬಬೇಕು. ಆಗ ಮಾತ್ರ ನಾವು ಪರಲೋಕ ಕುಟುಂಬದ ಭಾಗವಾಗಬಹುದೆಂದು ದೇವರು ನಮಗೆ ತಿಳಿಸುವುದಿಲ್ಲವೇ? ಇಬ್ರಿಯರಿಗೆ ಅಧ್ಯಾಯ 12 ವಚನ 9 ನೋಡೋಣ. ವಚನ 9ರ ಪ್ರಕಾರ, ನಮ್ಮ ದೈಹಿಕ ದೇಹಗಳಿಗೆ ಜನ್ಮ ನೀಡಿದ ತಂದೆ ಇದ್ದಾರೆ ಮತ್ತು ನಮ್ಮ ಆತ್ಮಗಳಿಗೆ ಜನ್ಮ ನೀಡಿದ ತಂದೆಯೂ ಇದ್ದಾರೆ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಈ ಭೂಮಿಯ ಮೇಲಿನ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ಇದ್ದಂತೆ ಆತ್ಮಿಕ ಲೋಕದಲ್ಲಿ ಯಾರೂ ಸಹ ಅಸ್ತಿತ್ವದಲ್ಲಿದ್ದಾರೆ. ನಮ್ಮ ತಂದೆ ಅಸ್ತಿತ್ವದಲ್ಲಿದ್ದಾರೆ. ದೈಹಿಕ ತಂದೆ ಇರುವಂತೆಯೇ ಆತ್ಮಿಕ ತಂದೆಯೂ ಇದ್ದಾರೆ. ಮಕ್ಕಳೂ ಸಹ ಇದ್ದಾರೆ, ಅಲ್ಲವೇ? ಆದ್ದರಿಂದ ಆತ್ಮಿಕ ಮಕ್ಕಳೂ ಇರಬೇಕು, ಅಲ್ಲವೇ? 2 ಕೊರಿಂಥದವರಿಗೆ ಅಧ್ಯಾಯ 6 ವಚನ 17 ನೋಡೋಣ. ಅಧ್ಯಾಯ 6 ವಚನ 17. ಆದದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ದೇವರು ನಮಗೆ ಯಾರಾಗಿದ್ದಾರೆ? ತಂದೆಯಾಗಿರುವೆನು, ನೀವು ನನಗೆ ಯಾರಾಗುತ್ತೇವೆ? ಕುಮಾರ ಕುಮಾರಿಯರೂ ಆಗಿರುವಿರೆಂದು. ಇದು ಯಾರ ವಾಕ್ಯಗಳು? ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ದೇವರು ನಾನು ನಿಮ್ಮ ತಂದೆ ಮತ್ತು ನೀವು ನನ್ನ ಮಕ್ಕಳು ಎಂದು ಹೇಳುತ್ತಾರೆ. ತಂದೆ, ಮಗ, ಮಗಳು ಮತ್ತು ಮಕ್ಕಳು ಎಂಬುದು ಕುಟುಂಬದಲ್ಲಿ ಬಳಸುವ ಶೀರ್ಷಿಕೆಗಳು. ಎಷ್ಟಾದರೂ ಇಲ್ಲಿ ತಾಯಿ ಎಂಬುವವರು ಇಲ್ಲ. ಈ ಕಾರಣದಿಂದಲೇ ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ, ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ ಎಂದು ಬರೆಯಲಾಗಿದೆ. ಇದಲ್ಲದೆ ಆದಿಕಾಂಡ ಅಧ್ಯಾಯ 1 ವಚನ 26ರಿಂದ 27ರಲ್ಲಿ ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿ ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದರು. ಇದು ತಾಯಿ ದೇವರು ಅಸ್ತಿತ್ವದಲ್ಲಿದ್ದಾರೆ ಎಂದು ತೋರಿಸುತ್ತದೆ. ಆಗ ಆತ್ಮಿಕ ತಂದೆ, ತಾಯಿ, ಕುಮಾರ ಮತ್ತು ಕುಮಾರಿಯರ ಕುಟುಂಬದ ಸಂಬಂಧ ಸ್ಥಾಪನೆಯಾಗುತ್ತದೆ. ಈ ಕಾರಣದಿಂದಲೇ 2000 ವರ್ಷಗಳ ಹಿಂದೆ ದೇವರು ಈ ಭೂಮಿಗೆ ಬಂದಾಗ ನಾವು ದೇವರ ರಕ್ತದ ಮೂಲಕ ಸಂಬಂಧ ಹೊಂದಿರುವ ದೇವರ ಮಕ್ಕಳು ಎಂದು ನಮಗೆ ಕಲಿಸಿದರು. ಸತ್ಯವೇದವು ದೇವರ ಚಿತ್ತವಾಗಿದೆ. ನಾವು ಅವರಲ್ಲಿ ಸರಿಯಾದ ನಂಬಿಕೆಯನ್ನು ಹೊಂದಲು ವಿಫಲವಾದರೆ ಆ ದಿನದ ನಂತರ ನಾವು ಶೋಚನೀಯ ಫಲಿತಾಂಶವನ್ನು ಎದುರಿಸಬೇಕಾಗುತ್ತದೆ.
ಜನರು, ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ? ಹಾಗಾದರೆ ನೀವು ನಮ್ಮನ್ನು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಏಕೆ ಬಿಡುವುದಿಲ್ಲ ಎಂದು ಹೇಳುವರು. ಆಗ ದೇವರು, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವರು. ಹೀಗೆ ಸ್ವಾಮಿ, ಸ್ವಾಮಿ ಎಂದು ಹೇಳುವ ಪ್ರತಿಯೊಬ್ಬರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಎಂದು ದೇವರು ಹೇಳಿದರು. ಆದರೆ ಯಾರು ಮಾತ್ರ ಪ್ರವೇಶಿಸುವರು? ತಂದೆಯ ಚಿತ್ತದಂತೆ ನಡೆಯುವವರು. ಹಾಗಾದರೆ ತಾಯಿ ದೇವರನ್ನು ನಂಬುವುದು ದೇವರ ಚಿತ್ತವೇ ಅಥವಾ ಇಲ್ಲವೇ? ಹಳೆ ಒಡಂಬಡಿಕೆಯಲ್ಲಿ ಎಲೋಹಿಂ ಎಂಬ ಪದವು 2500 ಬಾರಿ ಬಳಸಲ್ಪಟ್ಟಿಲ್ಲವೇ? ನಿಖರವಾಗಿ ಹೇಳುವುದಾದರೆ ಎಲೋಹಿಂ ಎಂಬ ಪದವನ್ನು ದೇವರುಗಳು ಎಂಬ ಪದಕ್ಕೆ ಅನುವಾದಿಸಬಹುದು. ಮೂಲ ಹೀಬ್ರೂನಲ್ಲಿ ಎಲೋಹ ಎಂಬ ಏಕವಚನ ನಾಮಪದವಿದೆ. ಹಾಗಾದರೆ ದೇವರನ್ನು ಎಲೋಹಿಂ ಎಂದು ಏಕೆ ಕರೆಯಲಾಗುತ್ತದೆ? ಕೊರಿಯನ್ ಭಾಷೆಯಲ್ಲಿ ನಾಮಪದವನ್ನು ಬಹುವಚನ ರೂಪಕ್ಕೆ ಪರಿವರ್ತಿಸಲು ನಾವು ಕೊನೆಯಲ್ಲಿ ಸೇರಿಸುವ ಅಕ್ಷರವಿಲ್ಲವೇ? ಹೀಬ್ರೂ ಭಾಷೆಯಲ್ಲಿಯೂ ಇದೇ ರೀತಿಯಾಗಿದೆ. ಎಲೋಹ ಎಂಬ ಪದಕ್ಕೆ ಇಮ್ ಎಂಬ ಪ್ರತ್ಯಯವನ್ನು ಸೇರಿಸಲಾಗಿದೆ. ಇಂಗ್ಲಿಷ್ನಲ್ಲಿ ಇದು ನಾಮಪದದ ಕೊನೆಯಲ್ಲಿ ಎಸ್ ಅನ್ನು ಸೇರಿಸುವಂತಿದೆ. ಇದರಿಂದ ದೇವರು ಒಬ್ಬರಲ್ಲ ಎಂದು ನಾವು ದೃಢಪಡಿಸಿಕೊಳ್ಳಬಹುದು. ಆದರೆ ತಂದೆ ದೇವರು ಮತ್ತು ತಾಯಿ ದೇವರು ಮನುಕುಲವನ್ನು ಆತ್ಮರಕ್ಷಣೆಗೆ ಮುನ್ನಡೆಸಲು ಸೃಷ್ಟಿಯಾದಾಗಿನಿಂದ ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರೆ. ಆದರೆ ಇಂದಿಗೂ ಅನೇಕ ಸಭೆಗಳು ತಾಯಿ ದೇವರನ್ನು ನಂಬುವ ಸಭೆ ವಿಚಿತ್ರವಲ್ಲವೇ ಎಂದು ಹೇಳುತ್ತವೆ. ಆದಾಗ್ಯೂ ಈ ವಿಷಯದ ಬಗ್ಗೆ ಸತ್ಯವೇದವು ಹೇಗೆ ಸಾಕ್ಷೀಕರಿಸಿದೆ ಎಂಬುದನ್ನು ನಾವು ಪರೀಕ್ಷಿಸಬೇಕು ಮತ್ತು ಆ ದಿನದ ನಂತರ ನಮ್ಮ ಆತ್ಮರಕ್ಷಣೆಗಾಗಿ ಸಿದ್ಧರಾಗಬೇಕು. ಸದಸ್ಯರೇ, ನಮ್ಮ ಮಾನವನ ಜೀವನ ಎಷ್ಟು ಚಿಕ್ಕದಾಗಿದೆ. 20 ಅಥವಾ 30ರ ಹರೆಯದ ಜನರು ತಮ್ಮ ಮುಂದಿನ ದಿನಗಳು ಹೇರಳವಾಗಿವೆ ಎಂದು ಭಾವಿಸಬಹುದು, ಆದರೆ ಅದು ಕಣ್ಣು ಮಿಟುಕಿಸುವುದರೊಳಗೆ ಹಾದು ಹೋಗುತ್ತದೆ. ಸಮಯವು ಎಷ್ಟು ಬೇಗನೆ ಗತಿಸಿ ಹೋಗುತ್ತದೆ ಎಂಬುದು ಆಶ್ಚರ್ಯಕರವಾಗಿದೆ. 2 ಅಥವಾ 3 ತಿಂಗಳುಗಳು ಕ್ಷಣಾರ್ಧದಲ್ಲಿ ಗತಿಸಿ ಹೋಗುತ್ತವೆ. ಆದ್ದರಿಂದ ನಮ್ಮ ಜೀವನವು ಖಂಡಿತವಾಗಿಯೂ ದೀರ್ಘವಾಗಿಲ್ಲ, ಇದು ಕ್ಷಣಿಕ. ಇದಕ್ಕೆ ಸಂಬಂಧಿಸಿದಂತೆ ಥಾಮಸ್ ಮೋರ್ ಅವರ ಉಪಾಖ್ಯಾನವು ನನ್ನ ಹೃದಯದಲ್ಲಿ ಆಳವಾದ ಪ್ರಭಾವವನ್ನು ಉಂಟುಮಾಡುತ್ತದೆ. ತನ್ನ ಸ್ವಂತ ಧಾರ್ಮಿಕ ನಂಬಿಕೆಗಳಿಂದಾಗಿ ರಾಜನ ಆಜ್ಞೆಯನ್ನು ಪಾಲಿಸದಿದ್ದಕ್ಕಾಗಿ ಅವರನ್ನು ಸೆರೆಮನೆಗೆ ಕಳುಹಿಸಲಾಯಿತು. ಅವರ ಹೆಂಡತಿ ಮತ್ತು ಮಗ ಭೇಟಿ ಮಾಡಲು ಬಂದರು. ಆತನ ಹೆಂಡತಿ, ನೀವು ರಾಜನ ಇಚ್ಛೆಯಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಬಹುದಲ್ಲವೇ ಎಂದು ಹೇಳಿದಳು. ಮೋರ್, ನಾನು ಎಷ್ಟು ವರ್ಷ ಬದುಕುತ್ತೇನೆ ಎಂದು ನೀವು ಭಾವಿಸುತ್ತೀರಿ ಎಂದು ಹೇಳಿದನು. ಇನ್ನೂ 20 ವರ್ಷಗಳು. ಹಾಗಾದರೆ ಆ ಚಿಕ್ಕ 20 ವರ್ಷಗಳ ಕಾಲಕ್ಕಾಗಿ ನಾನು ನಿತ್ಯ ಜೀವವನ್ನು ತ್ಯಜಿಸಬೇಕೇ? ಹೀಗೆ ಅವನು ರಾಜನಿಗೆ ಅಧೀನನಾಗಲಿಲ್ಲ. ಕೇವಲ 20 ವರ್ಷಗಳ ಕಾಲ ತನ್ನ ಜೀವನವನ್ನು ವಿಸ್ತರಿಸಲು ದೇವರು ಕಲಿಸಿದ ನೀತಿಯ ಮಾರ್ಗವನ್ನು ಅನುಸರಿಸುವ ತನ್ನ ನಂಬಿಕೆಯನ್ನು ತ್ಯಜಿಸಲು ಸಾಧ್ಯವಿಲ್ಲ ಎಂದು ಅವರು ನಿರ್ಧರಿಸಿದರು. ಫಲಿತಾಂಶವಾಗಿ ಅವರು ಸೆರೆಮನೆಯಲ್ಲಿ ನಿಧನರಾದರು. ನಮ್ಮ ಮಾನವ ಜೀವನವು ಚಿಕ್ಕದಾಗಿದೆ. ಒಂದು ಕಾಲದಲ್ಲಿ ಪ್ರಸಿದ್ಧ ಆಡಳಿತಗಾರರು ಸಹ ಈಗ ಜೀವಂತವಾಗಿಲ್ಲ. ಲೋಕವನ್ನು ಆಳಿದ ನೆಪೋಲಿಯನ್ ಮತ್ತು ಜೆಂಗಿಸ್ ಖಾನ್ ಕೂಡ ನಿಧನರಾದರು. ಹೆಸರುಗಳಿಂದಲೇ ಗುರುತಿಸಬಹುದಾದ ಆ ವ್ಯಕ್ತಿಗಳೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಅವರು ಆ ದಿನದ ನಂತರ ಜೀವನವನ್ನು ನಡೆಸುತ್ತಿದ್ದಾರೆ. ಸದಸ್ಯರೇ, ಆ ದಿನದ ನಂತರದ ಜೀವನವೂ ಸಹ ನಮಗೆ ಇದೆ. ಹಾಗಾದರೆ ಇದ್ದಕ್ಕಿದ್ದಂತೆ ನಮ್ಮ ಮೇಲೆ ಬರುವ ಆ ದಿನಕ್ಕೆ ನಾವು ಸಿದ್ಧರಾಗಬೇಕಲ್ಲವೇ? ನಾವು ಸಂತೃಪ್ತರಾಗಿದ್ದರೆ ಸಮಯವು ವೇಗವಾಗಿ ಗತಿಸಿ ಹೋಗುತ್ತದೆ. ಈ ಕ್ಷಣದಿಂದಲೇ ನಾವು ನಮ್ಮ ಸಂಕಲ್ಪವನ್ನು ಸಂಗ್ರಹಿಸಬೇಕು ಮತ್ತು ಪರಲೋಕಕ್ಕೆ ಮುನ್ನಡೆಸುವ ಜೀವನಕ್ಕೆ ಸಿದ್ಧರಾಗಬೇಕು. ಯೇಸು ನಮಗೆ ಏನೆಂದು ಕಲಿಸಿದರು?
ತಂದೆಯ ಚಿತ್ತದಂತೆ ನಡೆಯುವವನು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಎಂದು ಯೇಸು ಹೇಳಿರುವುದರಿಂದ ತಂದೆ ದೇವರಲ್ಲಿ ಮತ್ತು ತಾಯಿ ದೇವರಲ್ಲಿ ಸಂಪೂರ್ಣ ನಂಬಿಕೆಯೊಂದಿಗೆ ನಿತ್ಯ ಪರಲೋಕ ರಾಜ್ಯವನ್ನು ನಿರೀಕ್ಷಿಸುವವರಾಗಿರೋಣ. ದೇವರು ಸತ್ಯವೇದವನ್ನು ದಾಖಲಿಸುವಾಗ ಅವರು ಪ್ರಕಟಣೆಯ ಮೂಲಕ ಬಹಳ ಮುಖ್ಯವಾದ ಸೂಚನೆಯನ್ನು ಕೊಟ್ಟರು. ಪ್ರಕಟಣೆ ಅಧ್ಯಾಯ 22 ನೋಡೋಣ. ಅಧ್ಯಾಯ 22 ವಚನ 18 ನೋಡೋಣ. ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಈ ಪುಸ್ತಕ ಎಂಬುದು ಸತ್ಯವೇದವನ್ನು ಸೂಚಿಸುತ್ತದೆ. ಸತ್ಯವೇದದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದುಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದುಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ಸತ್ಯವೇದದ ವಾಕ್ಯಗಳನ್ನು ಜನರು ಎಂದಿಗೂ ಬದಲಾಯಿಸಬಾರದು. ಒಂದು ಕಾರಣವಿದೆ. ಸತ್ಯವೇದವು ದೇವರನ್ನು ರಾಜನೂ ಕರ್ತರ ಕರ್ತನು ಎಂದು ಉಲ್ಲೇಖಿಸುವುದಿಲ್ಲವೇ? ಸತ್ಯವೇದವು ದೇವರ ವಾಕ್ಯವಾಗಿದೆ. ಇದು ರಾಜನ ಮಾತು ಎಂದು ನಾವು ಭಾವಿಸಿದರೆ ಅವು ರಾಜಾಜ್ಞೆಯಾಗಿದೆ. ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯು ಸ್ವೇಚ್ಛಾನುಸಾರವಾಗಿ ಆದೇಶವನ್ನು ಬದಲಾಯಿಸಬಹುದೇ? ಖಂಡಿತವಾಗಿ ಇಲ್ಲ. ಈ ಕಾರಣದಿಂದಲೇ ತಂದೆಯ ಚಿತ್ತದಂತೆ ನಡೆಯುವವನು ಮಾತ್ರ ಆ ದಿನದ ನಂತರ ಪರಲೋಕ ರಾಜ್ಯದಲ್ಲಿ ಜೀವಿಸುವನು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಹಿಂದೆ ನಾವೆಲ್ಲರೂ ಒಬ್ಬರೇ ದೇವರು ಎಂದು ಕಲಿತಿದ್ದೇವೆ. ಎಷ್ಟಾದರೂ ಈ ಸತ್ಯವನ್ನು ಒಪ್ಪಿಕೊಂಡ ಮೇಲೆ ತಂದೆ ದೇವರು ಮತ್ತು ತಾಯಿ ದೇವರು ಇದ್ದಾಗ ನಾವು ಸಹೋದರ ಸಹೋದರಿಯರಾಗುತ್ತೇವೆ ಎಂದು ಅರಿತುಕೊಂಡೆವು. ಇದಲ್ಲದೆ ಈ ಸಂಬಂಧವು ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬದ ಮೂಲಕ ಸ್ಥಾಪಿಸಲ್ಪಟ್ಟಿದೆ ಎಂದು ಬರೆಯಲಾಗಿದೆ ಅಲ್ಲವೇ? ನಾವು ಮತ್ತಾಯನು ಅಧ್ಯಾಯ 26 ವಚನ 17 ನೋಡೋಣ. ಅಧ್ಯಾಯ 26 ವಚನ 17. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಅವರು ಏನನ್ನು ಆಚರಿಸಲಿದ್ದಾರೆ? ಪಸ್ಕಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಪಸ್ಕಹಬ್ಬ ಯಾರ ಚಿತ್ತವಾಗಿದೆ? ದೇವರ ಚಿತ್ತ. ಜನರು ಪಸ್ಕಹಬ್ಬವನ್ನು ಆಚರಿಸಿ ಬಹಳ ಸಮಯವಾಗಿದೆ. ಕ್ರಿಸ್ತ ಶಕ 325ರಲ್ಲಿ ನಿಕಿಯಾದ ಪರಿಷತ್ತಿನಲ್ಲಿ ಪಸ್ಕಹಬ್ಬವನ್ನು ನಾಶ ಮಾಡಿದಾಗಿನಿಂದ ನಮ್ಮ ಚರ್ಚ್ ಆಫ್ ಗಾಡ್ ಹೊರತುಪಡಿಸಿ ಬೇರೆ ಯಾವುದೇ ಸಭೆ ಇದನ್ನು ಇಲ್ಲಿಯವರೆಗೆ ಆಚರಿಸಿಲ್ಲ. ಯೇಸು ತನ್ನ ಶಿಷ್ಯರಿಗೆ ಪಸ್ಕವನ್ನು ಆಜ್ಞಾಪಿಸಿದರು. ವಚನ 26ಕ್ಕೆ ಹೋಗೋಣ. ಪಸ್ಕವನ್ನು ಆಚರಿಸುವ ದೃಶ್ಯವನ್ನು ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಪಸ್ಕದ ರೊಟ್ಟಿ ತನ್ನ ಪವಿತ್ರ ದೇಹ ಎಂದು ಯೇಸು ಹೇಳಿದರು. ವಚನ 27 ನೋಡೋಣ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ಪಸ್ಕದ ದ್ರಾಕ್ಷಾರಸ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾವು ಪಸ್ಕವನ್ನು ಆಚರಿಸಿದಾಗ ನಾವು ದೇವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯವಾಗಿ ಪಡೆಯುತ್ತೇವೆ. ಮಕ್ಕಳು ತಮ್ಮ ಪೋಷಕರ ಮಾಂಸ ಮತ್ತು ರಕ್ತವನ್ನು ಬಾಧ್ಯವಾಗಿ ಪಡೆಯುತ್ತಾರೆ. ಹಾಗಾದರೆ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯುವ ಹಕ್ಕನ್ನು ಹೊಂದಿರುವವರು ಪಸ್ಕ ಹಬ್ಬದ ಮೂಲಕ ಏನನ್ನು ಹೊಂದಿರಬೇಕು? ಅವರಿಗೆ ದೇವರ ಜೀವರಕ್ತ ಇರಬೇಕಲ್ಲವೇ? ಈ ಕಾರಣದಿಂದಲೇ ಯೇಸು ಪಸ್ಕ ಹಬ್ಬವನ್ನು ಆಚರಿಸಲು ನಮಗೆ ಆಜ್ಞಾಪಿಸಿದರು ಮತ್ತು ನಾನು ಈ ಪಸ್ಕದ ಊಟವನ್ನು ಮಾಡಲು ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದರು. ಅವರು ಪಸ್ಕ ಹಬ್ಬವನ್ನು ಯಾವ ಒಡಂಬಡಿಕೆಯಂತೆ ವಿವರಿಸಿದ್ದಾರೆ?
ಇದು ಹೊಸ ಒಡಂಬಡಿಕೆಯಾಗಿದೆ. ಅವರ ಮಾತಿನ ಅರ್ಥ ಈ ಒಡಂಬಡಿಕೆಯು ಎಂದಿಗೂ ಕಣ್ಮರೆಯಾಗುವುದಿಲ್ಲ ಮತ್ತು ಎಂದಿಗೂ ಮರೆಯಾಗುವುದಿಲ್ಲ ಎಂದಾಗಿದೆ. ಹೀಗೆ ಹೇಳುವ ಮೂಲಕ ಅವರು ನಮಗೆ ಹೊಸ ಒಡಂಬಡಿಕೆಯ ಪಸ್ಕವನ್ನು ಶಾಶ್ವತ ಒಡಂಬಡಿಕೆಯಾಗಿ ದಯಪಾಲಿಸಲಿಲ್ಲವೇ? ಇಂದು ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಗೌರವಿಸುತ್ತೇವೆ. ಚೀಯೋನಿನಲ್ಲಿರುವ ಪ್ರೀತಿಯ ಸಹೋದರ ಸಹೋದರಿಯರಲ್ಲಿ ದೇವರು ಆತ್ಮಿಕ ರಕ್ತವನ್ನು ನೀಡಿದ್ದಾರೆ. ಆದ್ದರಿಂದ ಯೋಹಾನನು ಅಧ್ಯಾಯ 13 ವಚನ 34ರಲ್ಲಿ ದೇವರು ನಮಗೆ ಯಾವ ಆಜ್ಞೆಯನ್ನು ನೀಡಿದ್ದಾರೆ? ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಾವೇನು ಮಾಡಬೇಕು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಸದಸ್ಯರೇ, ಪ್ರತಿಯೊಂದು ವಾಕ್ಯಕ್ಕೂ ಅದರ ಮಹತ್ವ ಮತ್ತು ದೇವರ ಚಿತ್ತವಿದೆ. ನಾವು ಇದನ್ನು ಮರೆಯದೆ ದೇವರ ಚಿತ್ತವನ್ನು ಕೈಗೊಳ್ಳೋಣ. ಹಾಗಾಗಿ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು. ನಾವು ಆ ದಿನದ ನಂತರದ ಜೀವನಕ್ಕೆ ಸಿದ್ಧರಾಗಬೇಕು. ಆ ದಿನದ ನಂತರ ಯಾರು ಪರಲೋಕ ರಾಜ್ಯದಲ್ಲಿ ಜೀವನವನ್ನು ಆನಂದಿಸುತ್ತಾರೆ? ಪರಲೋಕ ರಾಜ್ಯವನ್ನು ಯಾರು ಪ್ರವೇಶಿಸಬಹುದು? ತಂದೆಯ ಚಿತ್ತದಂತೆ ನಡೆಯುವವನು ಮಾತ್ರ ಅಲ್ಲಿ ಪ್ರವೇಶಿಸಬಹುದು. ಇಂದು ಸತ್ಯವೇದದ ಎಲ್ಲಾ ಬೋಧನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಕೆತ್ತಿಕೊಳ್ಳಲು ನಾನು ನಮ್ಮ ಎಲ್ಲಾ ಅನುಗ್ರಹಭರಿತ ಸಹೋದರ ಸಹೋದರಿಯರನ್ನು ಕೇಳಲು ಬಯಸುತ್ತೇನೆ. ತಂದೆ ಮತ್ತು ತಾಯಿಯ ಚಿತ್ತಕ್ಕೆ ವಿಧೇಯತೆಯಿಂದ ಅನುಸರಿಸುವ ಮೂಲಕ ತಂದೆ, ತಾಯಿ ಮತ್ತು ಚೀಯೋನಿಗಾಗಿ ಹಾತೊರೆಯುತ್ತಿರುವ ನಮ್ಮ ಕಳೆದುಹೋದ ಸಹೋದರ ಸಹೋದರಿಯರನ್ನು ತ್ವರಿತವಾಗಿ ಹುಡುಕೋಣ ಮತ್ತು ಅವರನ್ನು ಸತ್ಯದ ಕಡೆಗೆ ಮಾರ್ಗದರ್ಶಿಸೋಣ. ಇಂದು ಪರಲೋಕದ ಪ್ರಯಾಣದಲ್ಲಿ ಸುಂದರವಾದ ಮೈಲಿಗಲ್ಲುಗಳನ್ನು ನಿರ್ಮಿಸುವ ಆಶೀರ್ವಾದದ ಸಮಯವಾಗಲಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.